Students, welcome to session 8 of auditing subject, where we will learn about the classification of audit, which is based upon the specific objectives behind the audit. In the last class, we have learned about organization classification on the basis of organization structure, which is classified further as statutory audit, private audit, and government audit. We also learned the classification based upon degree of independence, that's external audit and internal audit. We also learned based upon method of audit, continuous audit, periodical audit, balance sheet audit, interim audit, and partial audit. And based upon the specific objective of the audit, we will learn there are the four classifications, important ones: cost audit, management audit, tax audit, social audit. Now we will concentrate on the first type of the audit and the specific objectives, this cost audit. So the name itself suggests cost. So audit of cost is nothing but auditing of cost records maintained by the organization. So what is cost audit? Cost audit is an independent and critical examination of the various cost records maintained by the company. So when the business concern ತನ್ನ ಆಕ್ಟಿವಿಟೀಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ನ ರೆಕಾರ್ಡ್ಸನ್ನು ಕಾಸ್ಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುತ್ತೆ. ಈ ಕಾಸ್ಟ್ ರೆಕಾರ್ಡ್ಸನ್ನು ವೆರಿಫೈ ಮಾಡಿ ಎಕ್ಸಾಮಿನ್ ಮಾಡುವಂತಹ ಕೆಲಸಕ್ಕೆ ನಾವು ಕಾಸ್ಟ್ ಆಡಿಟ್ ಅಂತ ಕರಿತೇವೆ. What is the objective? The objective of ascertaining that the cost of the project manufactured by the company have been correctly determined in accordance with the correct costing principles. So what is the objective? ಉದ್ದೇಶ ಏನು? ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಾಗ ಆಗುವಂಥ ಖರ್ಚು ವೆಚ್ಚಗಳ ಸರಿಯಾದ ಲೆಕ್ಕವನ್ನು ಇಡಲಾಗಿದೆ ಮತ್ತು ಈ ಕಾಸ್ಟ್ಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಿ ನಮ್ಮ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ನ ಕಾಸ್ಟನ್ನು ಸರಿಯಾಗಿ ಡಿಟರ್ಮೈನ್ ಮಾಡಿದ್ದೇವೆ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ ಅನ್ನುವುದು ಉದ್ದೇಶ ಆಗಿದೆ. ಸೊ ಕರೆಕ್ಟ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡಿದಾರಾ ಇಲ್ವಾ ಮತ್ತು ಅರೈವ್ ಮಾಡಿದಂಥ ಕಾಸ್ಟ್ ಅದು ಸರಿಯಾದ ರೀತಿಯಲ್ಲಿ ಅರೈವ್ ಆಗಿದೆಯಾ ಇಲ್ವಾ ಅಂತ ವೆರಿಫೈ ಮಾಡುವಂಥದ್ದು ಕಾಸ್ಟ್ ಆಡಿಟ್ನ ಉದ್ದೇಶ. The objective of cost audit is to verify the accuracy of the cost accounting entries. So ಮಾಡಿದಂತಹ ಕಾಸ್ಟ್ ಅಕೌಂಟಿಂಗ್ ಎಂಟ್ರೀಸ್ ಏನಿದೆ ರಿಗಾರ್ಡಿಂಗ್ ದ ಕಾಸ್ಟ್, ರಿಗಾರ್ಡಿಂಗ್ ದ ಡೈರೆಕ್ಟ್ ಮೆಟೀರಿಯಲ್ ಯೂಸ್ಡ್, ವೇಜಸ್ ಪೇಯ್ಡ್, ಇದನ್ನೆಲ್ಲ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಕಾಸ್ಟ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಮಾಡಿದಾರಾ, ಕಾಸ್ಟ್ ಶೀಟ್ ಅನ್ನ ಮೇಂಟೈನ್ ಮಾಡಿದಾರಾ, ವಿನ್ ಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಿದಾರಾ, ಡಿಫರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ ಏನು ಮೇಂಟೈನ್ ಮಾಡಲಿಕ್ಕೆ ಅದನ್ನ ಮೇಂಟೈನ್ ಮಾಡಿದಾರಾ ಅನ್ನೋದನ್ನ ವೆರಿಫೈ ಮಾಡುವಂಥದ್ದು. ಆಲ್ಸೋ ಟು ಸಿ ದಟ್ the entries are accurate, the records are properly maintained as per the cost accounting principles, and the to verify whether the cost accounting principles and procedures laid down by the management have been followed. ಸೊ ಮ್ಯಾನೇಜ್ಮೆಂಟ್ ಏನು ನಿರ್ಧಾರ ತೆಗೆದುಕೊಂಡು ಯಾವ ರೀತಿಯ ಕಾಸ್ಟ್ ಅಕೌಂಟಿಂಗ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ತೇವೆ, ಪ್ರೊಸೀಜರ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿದಾರೋ ಅದೇ ಪ್ರಕಾರ ಎಂಪ್ಲಾಯೀಸ್ ಆರ್ ಮೇಂಟೈನಿಂಗ್ ಆ್ಯಂಡ್ ಪ್ರಿಪೇರಿಂಗ್ ದ ಕಾಸ್ಟ್ ಅಕೌಂಟಿಂಗ್ ಅನ್ನೋದನ್ನು ವೆರಿಫೈ ಮಾಡಲಿಕ್ಕೆ ಕಾಸ್ಟ್ ಅಕೌಂಟಿಂಗ್ ಕಾಸ್ಟ್ ಆಡಿಟನ್ನು ಮಾಡ್ತೇವೆ. It is also to verify whether the cost statements are properly drawn as per the cost records. ಪ್ರಿಪೇರ್ ಮಾಡಿದಂಥ ಕಾಸ್ಟ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಏನಿದೆ ಅದು ಪ್ರಿಪೇರ್ ಮಾಡಿದಂಥ ಕಾಸ್ಟ್ ರೆಕಾರ್ಡ್ಸ್ ಪ್ರಕಾರನೇ ಇದೆ. ಇಟ್ ಮ್ಯಾಚಸ್ ದ ಎಂಟ್ರೀಸ್ ಮೇಡ್ ಇನ್ ದ ಕಾಸ್ಟ್ ಸ್ಟೇಟ್ಮೆಂಟ್ಸ್ ಮ್ಯಾಚಸ್ ವಿತ್ ದ ಕಾಸ್ಟ್ ರೆಕಾರ್ಡ್ಸ್ ಮೇಂಟೈನ್ ಬೈ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ದೇ ಪ್ರೆಸೆಂಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಕಾಸ್ಟ್. ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಗೂಡ್ಸ್ನ ಟ್ರೂ ಆ್ಯಂಡ್ ಕರೆಕ್ಟ್ ಕಾಸ್ಟ್ ನಮಗೆ ಕಾಸ್ಟ್ ರೆಕಾರ್ಡ್ಸಿಂದ ಡಿಟರ್ಮೈನ್ ಮಾಡಲಿಕ್ಕಾಗುತ್ತೆ. ಸೊ ಅದೇ ಪ್ರಕಾರ ರೆಕಾರ್ಡ್ಸು ಸ್ಟೇಟ್ಮೆಂಟ್ಸಿಗೆ ಟ್ಯಾಲಿ ಆಗುತ್ತಾ ಇಲ್ವಾ ಅಂತ ಹೇಳಿ ವೆರಿಫೈ ಮಾಡುವಂಥದ್ದು ಕಾಸ್ಟ್ ಆಡಿಟ್ನ ಆಬ್ಜೆಕ್ಟಿವ್. It is also to verify whether each item of expenditure involved in the cost of goods produced has been properly incurred. ಪ್ರತಿಯೊಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚಗಳು ಆಗುತ್ತವೆ. ಈ ಖರ್ಚು ವೆಚ್ಚಗಳನ್ನ ಸರಿಯಾದ ರೂಪದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಮೊತ್ತಕ್ಕೆ ಆ ಪರ್ಟಿಕ್ಯುಲರ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ ಬಗ್ಗೆ ಅಂತ ಹೇಳಿ ಕಾಸ್ಟ್ ರೆಕಾರ್ಡ್ ಮೇಂಟೈನ್ ಮಾಡಿದಾರಾ ಇಲ್ವಾ ಅಂತ ವೆರಿಫೈ ಮಾಡುವಂಥ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಯೂಸಿಂಗ್ ಗ್ರೀಸ್, ಐ ಮೇ ಬಿ ಯೂಸಿಂಗ್ ದ ಗ್ರೀಸ್ ಫಾರ್ ಗ್ರೀಸಿಂಗ್ ಔಟ್ ದ ಮಷಿನರಿಯನ್ನು ನಾನು ಗ್ರೀಸ್ ಔಟ್ ಮಾಡ್ತಾ ಇರ್ತೇನೆ ಆ್ಯಂಡ್ ಇಟ್ ಈಸ್ ಅ ಜನರಲ್ ಎಕ್ಸ್ಪೆನ್ಸ್. ಸೊ this is a general expenditure, but the machinery may be used for manufacturing product A, product B, product C, product D.
So if it's a cutting machine and I use it for product A, B, C, and D, then the greasing expense should be always shared to A, B, C, and D. It is not that only product A ಅನ್ನು ನಾವು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಹಾಗಾಗಿ ಈ ಖರ್ಚನ್ನು ನಾವು 4 ಪ್ರಾಡಕ್ಟಿಗೆ ಅದನ್ನು ಸರಿಯಾಗಿ ಹಂಚಿದೆವೋ ಇಲ್ವೋ ಬೇಸ್ಡ್ ಅಪಾನ್ ದಿ ಯುಟಿಲಿಟಿ ವೆದರ್ ಇಟ್ ಇಸ್ ಬಿನ್ ಪ್ರಾಪರ್ಲಿ ಅಲೋಕೇಟೆಡ್ ಆರ್ ನಾಟ್ ಇದನ್ನು ವೆರಿಫೈ ಮಾಡುವಂಥದ್ದು ಕೂಡ ಕಾಸ್ಟ್ ಆಡಿಟ್ನ ಆಬ್ಜೆಕ್ಟಿವ್. The sixth point is to say that deficiencies or inefficiencies in the use of machine, labor, machines, etc. are being identified and assist the management to evolve a suitable system of controlling them. ಪ್ರೊಡಕ್ಷನ್ ಆಕ್ಟಿವಿಟಿಯಲ್ಲಿ ಆಗುವಂಥ ಕೆಲವೊಂದು ಲ್ಯಾಪ್ಸಸ್ ಅಂದರೆ ಮಷಿನರಿಯನ್ನು ಖಾಲಿ ಬಿಡುವಂಥದ್ದು, ಮಟೀರಿಯಲ್ ಎಕ್ಸೆಸ್ ಯೂಸೇಜ್ ಆಗೋದು, ವೇಸ್ಟೇಜ್ ಆಗುವಂಥ. So you might have seen in the, what is this wastage? Does it really matter? Yes, it really matters. We have seen how vaccines are wasted when people do not come and take the vaccine. Vaccines have been wasted. ಸೊ ಒಂದ್ಸತಿ ಒಂದು ವಯಲ್ ಅನ್ನು ಓಪನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಅದು ಇಂತಿಷ್ಟೇ ಜನರು ತಗೊಳ್ಬೇಕು ಅಂತ ಇದೆ. ಬಟ್ ಅಲ್ಲಿ ಬಂದವರು 5-6 ಜನ ಬಂದಿರ್ತಾರೆ. ಬಂದವರಿಗೆ ನೀವು ಇಂಜೆಕ್ಷನ್ ಕೊಡದೆ ಕಳಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೂಡಲೇ ಬೇರೆಯವರು ಬಾರದೇ ಇದ್ರೆ ಆ ಇಂಜೆಕ್ಷನ್ ಬಾಟಲ್ ವೇಸ್ಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಲಿಕ್ಕಾಗುತ್ತೆ? ಯು ಕ್ಯಾನ್ ನಾಟ್ ಡೂ. ಯು ಕ್ಯಾನ್ ಓನ್ಲಿ you have the vaccine gets wasted, right? So these are some news you must understand because this affects the cost. Now what happens is the vaccine has gone on waste, adu yarigu upayogake barlilla, but cost incur agbiduttade. So because of which the organization may run into losses. Similarly, use of machinery. ಒಂದು machine ಅನ್ನು ಆನ್ ಮಾಡಿದ್ದೇವೆ, ಅದನ್ನು ಯೂಸೇ ಮಾಡ್ತಾ ಇಲ್ಲ, ಯಾವುದೋ ಟೈಮಿಗೆ ಯಾವುದೋ ಒಂದು ಬ್ಯಾಚ್ ಬಂದು ಯೂಸ್ ಮಾಡುತ್ತೆ, then what will happen is unnecessary there will be expenses. So these are things to be controlled. ಇದನ್ನ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರೆ ಇದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇಟ್ ವಿಲ್ ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಟು make suitable plans and take enough measures to control such wastages or deficiencies can be controlled. In general, it is a checkup. So ಒಂದು ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅನ್ನ ವೆರಿಫೈ ಮಾಡುವ ಒಂದು ಆಕ್ಟಿವಿಟಿ ಕಾಸ್ಟ್ ಆಡಿಟ್ ಆಗಿರ್ತದೆ. ಎಷ್ಟು ಎಫೆಕ್ಟಿವ್ ಆಗಿ ಕಾಸ್ಟ್ ಡಿಪಾರ್ಟ್ಮೆಂಟ್ ತನ್ನ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದೆ ಅನ್ನೋದನ್ನ ಕಾಸ್ಟ್ ಆಡಿಟ್ ಮುಖಾಂತರ ತಿಳ್ಕೊಳ್ಬೋದು. In case of any frauds and errors have been committed, maybe misuse of goods or showing certain goods as wastage and misusing them, ಇಂಥದ್ದೇನಾದ್ರೂ ಆಗ್ತಾ ಇದ್ರೆ ಅದು ಬೆಳಕಿಗೆ ಬರುವ ಸಾಧ್ಯತೆ ಇರ್ತದೆ. So the next point here is to verify how far the existing system of maintaining cost records is helpful. So the system ಏನಿದೆ ಆಲ್ರೆಡಿ ಇರುವ ಸಿಸ್ಟಮ್ ಸಾಕಾ ಇಲ್ಲ ಈ ಸಿಸ್ಟಮ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕಾ, ವೆದರ್ ವಿ ಹ್ಯಾವ್ ಟು ಪ್ಲಾನ್ ದ ಸಿಸ್ಟಮ್ ಆಫ್ ಇನ್ವೆಂಟರಿ ಕಂಟ್ರೋಲ್ ಆರ್ ಸ್ಟಾಕ್ ಮೇಂಟೆನೆನ್ಸ್, ಸ್ಟಾಕ್ ಇಶ್ಯೂ, ದ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಗೂಡ್ಸ್, ಅದನ್ನು ರೆಕಾರ್ಡ್ ಮಾಡುವ ರೀತಿಯಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಇಲ್ವಾ ಅಂತ ಹೇಳಿ ಅರಿತುಕೊಳ್ಳಲು ಕಾಸ್ಟ್ ಆಡಿಟ್ ಹೆಲ್ಪ್ ಮಾಡುತ್ತೆ. ಆಲ್ಸೋ ಆಡಿಟರ್ ಆಗಿ ಬರುವವನಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಿದ ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡುವುದೇ ದೊಡ್ಡ ಒಂದು ಬರ್ಡನ್ ಆಗಿರ್ತದೆ. In that case, if he has to also do the cost audit, it will become a real burden for him. So generally the cost audit is done well in advance, or sometimes it is given away to another auditor who will be doing the cost audit work, and based upon this report submitted, the external auditor who comes for external audit can rely on this audited work for his verification. For example, stock verification ಇರಬಹುದು, ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಏನು ಅವರು ಕೋಟ್ ಮಾಡಿದ್ದಾರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅದನ್ನ ವೆರಿಫೈ ಮಾಡಲಿಕ್ಕೆ ಈ ರೆಕಾರ್ಡ್ ಅನ್ನ ಅವನು ಎಕ್ಸ್ಟರ್ನಲ್ ಆಡಿಟರ್ ಕ್ಯಾನ್ ಯೂಸ್. Next comes management audit. What is management audit? Management audit is nothing but an audit which is used for review of managerial policies, appraisal of the performance in various functional areas, evaluation of the decisions and other managerial techniques adopted in a business on certain objective standards. Management audit ಯಾಕೆ ಮಾಡಬೇಕು? What is management objective ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಬೇರೆ ಬೇರೆ ರೀತಿಯ ಪಾಲಿಸೀಸ್ಗಳನ್ನು ತರುತ್ತೆ, ಸ್ಟ್ರಾಟಜೀಸ್ಗಳನ್ನು ಇನ್ವಾಲ್ವ್ ಮಾಡುತ್ತೆ, ಬೇರೆ ಬೇರೆ ರೀತಿಯ ಪ್ಲಾನ್ಸ್ಗಳನ್ನು ಮಾಡುತ್ತೆ, ಆರ್ಗನೈಸೇಷನ್ ನಡೆಸಲಿಕ್ಕೋಸ್ಕರ ಡಿಸಿಷನ್ಸ್ ಅನ್ನು ತಗೊಳುತ್ತೆ,
ಮ್ಯಾನೇಜ್ಮೆಂಟ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಮ್ಯಾನೇಜ್ಮೆಂಟ್ನ ಆಕ್ಟಿವಿಟೀಸ್, ಮ್ಯಾನೇಜರ್ನ ಪಾಲಿಸೀಸ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಅವರು ಎಣಿಸಿದ ಹಾಗೆ ಪಾಲಿಸೀಸ್ ಮತ್ತು ಪ್ರೊಸೀಜರ್ಸ್ ಅಪ್ಲೈ ಆಗ್ತಾ ಇದೆಯಾ, ವೆದರ್ ಇಟ್ ಇಸ್ ಗಿವಿಂಗ್ ಯು ದ ಡಿಸೈರ್ಡ್ ರಿಸಲ್ಟ್ಸ್ ಆರ್ ನಾಟ್, ಬೇಕಾದ ರೀತಿಯಲ್ಲಿ ಆ ಪ್ಲಾನ್ಸ್ಗಳು ಪ್ರೊಸೀಜರ್ ವರ್ಕ್ ಆಗಿ ಬೇಕಾದ ರಿಸಲ್ಟ್ಸನ್ನು ಕೊಡ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಮ್ಯಾನೇಜ್ಮೆಂಟ್ ಆಡಿಟ್ ವೆರಿಫೈ ಮಾಡುತ್ತೆ. This is a type of an audit which audits the managerial actions and decisions of various managers in the business. ಮ್ಯಾನೇಜರ್ಸ್ ಬಿಸ್ನೆಸ್ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಆಡಿಟ್ ಮಾಡುವುದು ಮ್ಯಾನೇಜ್ಮೆಂಟ್ ಆಡಿಟ್ನ ಉದ್ದೇಶ ಆಗಿರ್ತದೆ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್? ಮ್ಯಾನೇಜ್ಮೆಂಟ್ ಆಡಿಟ್ ಐಡೆಂಟಿಫೈಸ್ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. ಬಿಸ್ನೆಸ್ನ ಉದ್ದೇಶಗಳನ್ನು ಅರಿತುಕೊಂಡು whether the managerial services provided by the management are meeting the requirements of the business so as to reach efficiency. Organization objectives ಅರಿತುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮ್ಯಾನೇಜರ್ಸ್ ವರ್ಕ್ ಮಾಡ್ತಾ ಇದ್ದಾರಾ, whether they are offering their services the way it helps the management, helps the business to achieve its goals or not is what going to be verified. ಏನಾದರೂ ಡಿಫಿಷಿಯನ್ಸಸ್ ಇದ್ದರೆ, ಮಿಸ್ಟೇಕ್ಸ್ಗಳಿದ್ದರೆ, ಫಂಕ್ಷನಲ್ ಏರಿಯಾಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಸರಿಪಡಿಸುವಂಥ ಒಂದು ಉದ್ದೇಶದಿಂದ ಮ್ಯಾನೇಜ್ಮೆಂಟ್ ಆಡಿಟನ್ನು ಮಾಡ್ತಾರೆ. To review the methods used in manager services and suggest measures for improvement to attain efficiency in managerial services. ಯಾವ ರೀತಿಯ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ, ಯಾವ ರೀತಿಯ ಆಕ್ಟಿವಿಟೀಸ್ ಅವರು ಇನ್ವಾಲ್ವ್ ಆಗಿದ್ದಾರೆ, ವೆದರ್ ದೇ ಆರ್ proactive, whether they are, it may be about treatment of human resources in the organization, they are plans related to recruitment, or it may be their way of handling the grievance of the ಎಂಪ್ಲಾಯೀಸ್ಗಳು ಕೆಲಸ ಬಿಟ್ಟು ಹೋಗ್ತಾ ಇರುವಂತಹದ್ದು ಅಥವಾ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅಥವಾ ಬರುವಂಥ ಚಾಲೆಂಜಸ್ಗಳನ್ನು ಮ್ಯಾನೇಜ್ಮೆಂಟ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಇದೆಲ್ಲವೂ ಕೂಡ ರಿವ್ಯೂ ಮಾಡ್ತಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇವರ ಈ ಆಕ್ಟಿವಿಟೀಸ್ಗಳಿಂದ ಬಿಸ್ನೆಸ್ ತನ್ನ ಉತ್ಕೃಷ್ಟತೆಯನ್ನು ಕಾಣ್ತಾ ಇದೆಯಾ, ವೆದರ್ ಇಟ್ ಈಸ್ ಡೂಯಿಂಗ್ ಇಟ್ಸ್ ಬೆಸ್ಟ್ using the services of this management is what is going to be identified. It is also to check whether various levels of management are discharging their duties effectively and efficiently. ಮ್ಯಾನೇಜ್ಮೆಂಟ್ ಅನ್ನೋದು ಬೇರೆ ಬೇರೆ ಹಂತದಲ್ಲಿ ನಡೆಸಲ್ಪಡುತ್ತದೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಹಂತದಲ್ಲಿ ನಡೆಸಲ್ಪಡುವ ಹೊತ್ತಿಗೆ ಅಲ್ಲಿಯ ಮ್ಯಾನೇಜರ್ಸ್ ಅವರ ಪವರ್ಸ್ ಮತ್ತು ಡ್ಯೂಟೀಸನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಮತ್ತು ಅವರಿಗೆ ಬೇರೆ ಯಾವ ರೀತಿಯ ಅನುಕೂಲತೆಗಳಿದ್ದಲ್ಲಿ ಅವರು ತಮ್ಮ ಕೆಲಸವನ್ನು ಇನ್ನಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದನ್ನು ಅರಿತುಕೊಳ್ಳುವುದು ಮ್ಯಾನೇಜ್ಮೆಂಟ್ ಆಡಿಟ್ನ ಒಂದು ಮುಖ್ಯ ಉದ್ದೇಶ. ಇಟ್ ಆಲ್ಸೋ ಟ್ರೈಸ್ ಟು ಬ್ರಿಂಗ್ ಇನ್ ಕೋಆರ್ಡಿನೇಷನ್ ಅಮಾಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್. It says that when we put ourselves into other shoes, we'll understand other problems. So when we do management audit, we understand the problems and challenges faced by other departments also, so that when management audit is conducted, it will highlight these challenges, strengths and weaknesses, so that each department can understand how the other department works, and it will help them in getting coordination between these departments. It evaluates the performance by relating inputs and outputs. ಹ್ಯೂಮನ್ ಆ್ಯಂಡ್ ಫಿಸಿಕಲ್ ಇನ್ಪುಟ್ಸ್ ಎಷ್ಟು ಯೂಸ್ ಆಗ್ತಾ ಇದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಔಟ್ಪುಟ್ ಬರ್ತಾ ಇದೆಯಾ, ರಿಸಲ್ಟ್ ಏನು ಬರ್ತಾ ಇದೆ, ವೆದರ್ ಇಟ್ ಈಸ್ ಅಪ್ರೋಪ್ರಿಯೇಟ್ ಆರ್ ವೆದರ್ ವಿ ಶುಡ್ ರಿಡ್ಯೂಸ್ ದ ಡಿಸಿಷನ್ಸ್ ರಿಲೇಟೆಡ್ ಟು ಡೌನ್ ಸೈಸಿಂಗ್. ಆರ್ಗನೈಸೇಷನ್ ಕೆಲಸದವರು ಜಾಸ್ತಿ ಇದ್ದಾರೆ, ಕೆಲಸ ಆಗ್ತಾ ಇಲ್ಲ, ಪ್ರೊಡಕ್ಟಿವಿಟಿ ಇಲ್ಲ ಅಂತ ಹೇಳಿದರೆ, ದೆನ್ ದೆರ್ ಇಸ್ ಸಮಥಿಂಗ್ ಟು ಬಿ ಡನ್. ದಿಸ್ ಇಸ್ ಪಾಸಿಬಲ್. This analysis is possible when you go for management audit. The next type of audit which we will learn is about the tax audit. So what is tax audit? Name itself suggests it's tax. Tax audit is done for tax purposes as per the Income Tax Act 1961. And by rule, it is supposed to be done by a chartered accountant only. ಬೇರೆ ಯಾರ ಮುಖಾಂತರವೂ ನೀವು tax audit ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. Section 44AB of the Companies Act makes it compulsory to get the audit done in case of those organizations whose turnover, total sales or gross assets of necessity exceeds rupees 1 crore, and in case of businesses, and gross assets in case of a professional rupees 50 lakhs. If your business turnover is more than 1 crore, or if you are a professional and your receipts in the previous year exceeds 50 lakh, you have to get your
books of accounts audited compulsory by the chartered accountant, and this tax audit report has to be submitted to the income tax department along with your income tax return, which is compulsory. ನೀವು ಇದನ್ನ ಫಾಲೋ ಮಾಡದಿದ್ರೆ ನಿಮಗೆ ಪೆನಲ್ಟಿ ಬೀಳುತ್ತೆ, ನಿಮ್ಮ ಮೇಲೆ ಫೈನ್ ಹಾಕ್ತಾರೆ. they will charge you unnecessary interest for the delay in submission of audit report, etc., etc. Hence, for these reasons, you have to get yourself audited. Even otherwise, ಕೆಲವೊಂದು ಸೆಕ್ಷನ್ಸ್ಗಳಿದ್ದಾವೆ, 44AE, 44AF, 44AD, 44AE. Now, these are presumptive income sections where, though you do not fall in this particular level, but if you use these particular sections, but presumptive income, you don't maintain books of accounts, but you pay, you disclose your income to be as per the sections given here. So 8% of your gross profits, gross turnover, you show it as your profit, or 50% of your professional sales will be treated as taxable in your gross income. These are some of the provisions so that your income tax assessment will be easy. But if you want to say that no, my amounts, my incomes are lesser than what the sections say, then you have to get yourself audited. So even if you do not have 1 crore turnover, but if you claim your income under these sections and you say your profits are lesser than the provisional percentage, then you have to go for tax audit, which is compulsory, and if you have to claim the benefits of this particular section. The last one here we will discuss is about the social audit. What is a social audit? Social audit is nothing but an audit of the business where the responsibilities or obligations of the business enterprises to its shareholders, workers, consumers, the state, and public at large is assessed. So social audit na aim ಏನು? ಬಿಸ್ನೆಸ್ ಅನ್ನ ನಡೆಸುವ ಹೊತ್ತಿಗೆ ತನ್ನ ಪರ್ಫಾರ್ಮೆನ್ಸ್ ನಿಂದಾಗಿ ಎಷ್ಟರ ಮಟ್ಟಿಗೆ ಸೋಷಿಯಲ್ ಅಪ್ಲಿಕೇಶನ್ಸ್ ಅನ್ನ, ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿದೆ, ವೆದರ್ ಇಟ್ ಹ್ಯಾಸ್ ವರ್ಕ್ಡ್, ವೆದರ್ ಇಟ್ ಹ್ಯಾಸ್ ಪರ್ಫಾರ್ಮ್ಡ್ for the welfare of the society. How it can perform for the welfare of the society? Number one, business activities. ಒಂದು ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ನನ್ನ ಸುತ್ತಮುತ್ತಲಿನ ಜನಜೀವನಕ್ಕೆ ತೊಂದರೆ ಆಗದ ಹಾಗೆ ನಾನು ನಡ್ಕೊಂಡಿದ್ದೇನಾ? ವೆದರ್ ದ ಬಿಸ್ನೆಸ್ ಹ್ಯಾಸ್ business performance has does not affect the public welfare of the society, public welfare. Second is, have they worked so that they develop human values, morals, brought in cooperation, added services to the poor, whether they have contributed to the society. This is what is going to be the social responsibility. Now, what is objectives of social audit? Social audit intends to evaluate their social performance, how they have contributed, and also it is required both for public reporting and internal management purpose. As we know, the Companies Act requires the companies to set aside certain amount for corporate social responsibility and use them, and also report it back to the registrar of companies. The general public also want to know how much these organizations have contributed to the society, and based upon that, a company's reputation or its acceptance amongst the public will grow. Social audit helps us in understanding and understanding the society better, and gives the information to the management about the performance of social obligations, and help it understand where they stand in performing these social obligations. ಮ್ಯಾನೇಜ್ಮೆಂಟಿಗೆ ಮಾಹಿತಿಯನ್ನು ಕೊಡುತ್ತೆ ಸೋಷಿಯಲ್ ಆಡಿಟ್. ಒಂದು ಆರ್ಗನೈಸೇಷನ್ ಎಷ್ಟರ ಮಟ್ಟಿಗೆ ಸಾಮಾಜಿಕ ಜವಾಬ್ದಾರಿಗಳು ನಿರ್ವಹಿಸಬೇಕು ಮತ್ತು ಈ ನಿರ್ವಹಣೆಯಲ್ಲಿ ಕಂಪನಿ ಅಥವಾ ಆರ್ಗನೈಸೇಷನ್ ಯಾವ ಲೆವೆಲ್ ಅಲ್ಲಿ ಇದೆ, ಇನ್ನಷ್ಟು ಜವಾಬ್ದಾರಿ ನಿರ್ವಹಿಸಿದ್ದು ಸಮಾಧಾನಕರವಾಗಿದೆಯೋ ಇಲ್ವೋ ಅನ್ನುವುದನ್ನು ವೆರಿಫೈ ಮಾಡುತ್ತೆ. It also talks about effectiveness of different types of programs. For example, we see the corporate community programs where companies send their people. For example, MRPL in our area funds different types of projects
So funds it gives funds to different higher primary schools so that toilets can be built in for the school children, health and hygiene habits. It also provides funds for building classrooms or upgrading the classrooms technology. And some of the companies like Infosys give away the computers which they have used, which are quietly in a good and working condition. These are all their involvement in the social activity. So if how effective it has been in, is something which is understood with the help of the social audit. It also collects information and verifies information about the cost of the social programs. ಸೊ ಕಳೆದ ವರ್ಷ ನಾವು ಎಷ್ಟು ಹಣ ವಿನಿಯೋಗಿಸಿದ್ದೇವೆ ಸೋಷಿಯಲ್ ಪ್ರೋಗ್ರಾಮ್ಸ್ಗೆ, ಈ ವರ್ಷ ನಮ್ಮ ಬಜೆಟಲ್ಲಿ ನಾವು ಅದನ್ನು ಹೇಗೆ ಇನ್ಕ್ಲೂಡ್ ಮಾಡಬಹುದು, ಎಷ್ಟು ಹಣ ಇದಕ್ಕೋಸ್ಕರ ತೆಗೆದಿಡಬಹುದು ಅನ್ನುವ ಬಗ್ಗೆ ಮಾಹಿತಿಯನ್ನ, ಒಂದು ಐಡಿಯಾವನ್ನ ಮ್ಯಾನೇಜ್ಮೆಂಟ್ಗೆ ಕೊಡುತ್ತೆ. ದ ಎಂಪ್ಲಾಯೀಸ್ ಆಫ್ ದ ಕನ್ಸರ್ನ್ ಆಲ್ಸೋ ವಿಲ್ ಬಿಕಮ್ ಮೋರ್ ಅವೇರ್ ಆಫ್ ದ ಸೋಷಿಯಲ್ ಇಂಪ್ಲಿಕೇಶನ್. ತಮ್ಮ ಕೆಲಸ ಕಾರ್ಯಗಳಿಂದ ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗ್ತಾ ಇದೆ ಅಥವಾ ನಮ್ಮ ಜವಾಬ್ದಾರಿ ಏನು ಅನ್ನೋದು ಕೂಡ ಎಂಪ್ಲಾಯೀಸ್ ಅರಿತುಕೊಳ್ಳುತ್ತಾರೆ. The employees of the concern also become more aware because they understand how their business is contributing to the society and how their actions will further contribute to this noble job or noble act of their company. So we see different companies participating in the corporate social responsibility activity along with their employees who come forward at the time of distress, at the time of problems. The companies sending their employees to teach in the local schools. This is also part of their implications, the social audit, when the employees understand how important it is to contribute to the society around them. Last but not the least, it is about the awareness about the contribution of the business to the social conducted to the external groups. ಬಿಸ್ನೆಸ್ ಆರ್ಗನೈಸೇಷನ್ ಸಮಾಜದ ಮಧ್ಯೆ ಇದ್ದುಕೊಂಡು ತನ್ನ ಆಪರೇಷನ್ಸ್ಗಳನ್ನು ನಡೆಸ್ತಾ ಇರುವಾಗ ತನ್ನ ಸುತ್ತಮುತ್ತಲ ಸಮಾಜಕ್ಕೆ ತನ್ನಿಂದಾದ ಕೊಡುಗೆಗಳನ್ನು ನೀಡುತ್ತದೆ. ನೀಡಿದರೆ ಸಾಕಾಗೋದಿಲ್ಲ, ಅಲ್ಲಿಯ ಲೋಕಲೈಟ್ಸ್ಗೆ, ಎಕ್ಸ್ಟರ್ನಲ್ ಗ್ರೂಪ್ಸ್ಗೆ ಈ ವಿಷಯ ತಿಳಿಸ್ಬೇಕಾಗತ್ತೆ, ಗೊತ್ತಾಗಬೇಕು. ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ಹೌ ಎ ಬಿಸ್ನೆಸ್ ವೆಂಚರ್ ಈಸ್ ಹೆಲ್ಪಿಂಗ್ ಔಟ್ ದೇಯರ್ local needs and how it is supporting their local people. This will help for better acceptance. ಕಂಪನಿಯ ಬಗ್ಗೆ ಅಕ್ಸೆಪ್ಟೆನ್ಸ್ ಬೆಳೀತದೆ. ಸಮಾಜವು ಕಂಪನಿಯನ್ನ ತನ್ನ ಒಟ್ಟಿಗೆ ಸೇರಿಸ್ಕೊಳ್ತದೆ, ಅದನ್ನು ಆಕ್ಸೆಪ್ಟ್ ಮಾಡ್ತದೆ, ರೆಸಿಸ್ಟೆನ್ಸ್ ಇರೋದಿಲ್ಲ. ಆವಾಗ ಕಂಪನಿ ಆಪರೇಷನ್ಸ್ ಮುಂದಕ್ಕೆ, ಇನ್ ಕೇಸ್ ಆಫ್ ಎಕ್ಸ್ಪಾನ್ಷನ್, ಇನ್ ಕೇಸ್ ಆಫ್ ಎನಿ ಫರ್ದರ್ ಗ್ರೋತ್, if it is using the land, if it is using the water also, generally people will not object for the company's growth. Otherwise, what we saw in case of Mangalore Nagarjuna power project failed because of companies and many projects which were planned failed. However, UPCL is still working. In case of Dakshina Kannada district, you might have heard about it. They have accepted. So it makes lots of difference when you involve in the social activity. But the disadvantage of social audit, it only talks about how much you have done. It does not evaluate what is the result of this particular good job you have done. Of course, it is not in the context of the social audit to understand whether it is really contributing. Sometimes what happens is contribution is there, but the result does not occur. It does not give the positive result what was done. So sometimes it may look like when the companies start investing or start giving away money, it may be a wasteful expenses at times if we do not understand whether it has been it's been really utilized or not, whether a real social good has happened or not. And people may not consider this as a people will not accept the social activity what the company is involving in may not be accepted by everyone alike. So some people may take it is a matter of prestige for the company, some may take it as eye washing technique. So people will not universally accept the social activity results as positive or negative. So when you bring in something new, people will accept
Some will accept, some will not accept it. So though you may invest a huge sum of amount as a part of social responsibility, people may not accept it as a uh, good gesture on the part of the company. So because of which at times the social investments which we make or social expenses which we make as part of the business, it may become a, may not look to be fruitful, or it may not come out as a universally accepted good. Then the third point is, it is difficult. So how, what is the social good which has happened because of our involvement? It is difficult to judge. For example, a MRPL donated some 10 lakh rupees to construct toilet in a school. Now what good it resulted in? Girls studying in that school felt comfortable, yes. How it contributed to the social good education, it is really difficult to analyze, or to make a report of it, it's really difficult. So these are the disadvantage of social audit. However, uh, in terms of auditing of business performance, it may not be really very important for us to understand it in detail, but we need to know the basics of social audit. So this is what we have learned in the session today. We have learned about the social audit, we learned about management audit, we learned about cost audit, we also learned about tax audit in the current session. So in the next session, we will be learning about the preparations which is required for before commencement of an audit, and how the auditor shall approach his audit work. Approach his audit work. Thank you. Thank you.